ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದೇನ್ ಮೇಡಮ್, ನನ್ ಪ್ರೋಗ್ರಾಮ್ ರೇಟಿಂಗ್ ಇಷ್ಟೆಲ್ಲ ಕಡಿಮೆ ಆಗಿದೆಯಲ್ಲ? ಇದೇ ಕ್ವೆಶ್ಚನ್ ನಮ್ ಚೇರ್ಮನ್ ಸರ್ ನನ್ನನ್ ಕೇಳಿದ್ರು. ಡೇ ವೈಸ್ ನಿನ್ ಪ್ರೋಗ್ರಾಮ್ ರೇಟಿಂಗ್ ನೋಡ್ತಿದ್ರೆ ದಿನ ದಿನಕ್ಕೂ ನಿನ್ ರೇಟಿಂಗ್ ದಾರುಣವಾಗಿ ಬಿದ್ದು ಹೋಗ್ತಿದೆ. ಬ್ಲೂ FM ಚರಿತ್ರೆನಲ್ಲೇ ಇಷ್ಟು ಕಡಿಮೆ ರೇಟಿಂಗ್ ನ ಯಾವತ್ತೂ ನೋಡಿಲ್ಲ ಅಂತ ನಮ್ ಚೇರ್ಮನ್ ಸರ್ ಅಲ್ಲಿ ಸೀರಿಯಸ್ ಆಗ್ತಿದ್ದಾರೆ. ಅದಕ್ಕೆ ನಿನ್ನ ಕೆಲ್ಸದಿಂದ ತೆಗ್ದು ಹಾಕ್ತಿದೀವಿ. ನನ್ನ ಕೆಲಸದಿಂದ ತೆಗಿತೀರಾ? ಎಸ್. ನಾಳೆಯಿಂದ ನೀನು FM ಸ್ಟೇಷನ್ಗೂ ಬರ್ಬೇಕಾಗಿಲ್ಲ, ಯಾವ ಪ್ರೋಗ್ರಾಮ್ನು ಕೊಡ್ಬೇಕಾಗಿಲ್ಲ. ಪ್ಲೀಸ್ ಮೇಡಮ್, ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ. ನಮ್ಗೆ ಒಂದೇ ವಾರ ಟೈಮ್ ಕೊಡಿ. ನೆಕ್ಸ್ಟ್ ವೀಕ್ಗೆ ರೇಟಿಂಗ್ ಹೆಚ್ಚಾಗೋ ಹಾಗೆ ಒಳ್ಳೆ ಪ್ರೋಗ್ರಾಮ್ ಮಾಡಿ ಪ್ರೂವ್ ಮಾಡ್ತೀನಿ ಮೇಡಮ್. ಏನ್ ಪ್ರೂವ್ ಮಾಡೋದು? ಆಲ್ರೆಡಿ ಪ್ರೂವ್ ಮಾಡಿದ್ಯಲ್ಲ ಆ ರೇಟಿಂಗ್ಸ್ ಇಂದ. ಹಾಗೆ ಹೇಳ್ಬೇಡಿ. ಒಂದು ಚಾನ್ಸ್, ನಂಗೆ ಒಂದು ಚಾನ್ಸ್ ಕೊಡಿ ಸರ್. ಒಂದು ಚಾನ್ಸ್ ಕೊಡೋದಲ್ಲ, ಅರ್ಧ ಚಾನ್ಸ್ ಕೂಡ ಕೊಡಬಾರ್ದು ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ದಾರೆ. ಹೌದಾ? ಚೇರ್ಮನ್ ಸರ್ ಹೇಳಿದ್ರಾ? ಹಾಗಾದ್ರೆ ನಾನೊಂದ್ಸಲ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ನಿನ್ ಹತ್ರ ಮಾತಾಡೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಬ್ಲೂ FM ಮರ್ಯಾದೆ ತೆಗ್ದಿರೋ ನಿನ್ ಮುಖನ ಈ ಜನ್ಮದಲ್ಲಿ ನೋಡಲ್ಲ ಅಂತ ಹೇಳಿದ್ದಾರೆ. ನಿನ್ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಪಾಪ ಹುಡುಗಿ ಅನ್ನೋ ಕಾರಣಕ್ಕೆ ನಿಂಗೆ ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ ನಮ್ ಚೇರ್ಮನ್ ಸರ್. ಅವಕಾಶನಾ? ಏನದು? ನಿನ್ಗೆ ರಿಸೈನ್ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ರಿಸೈನ್ ಮಾಡು ಅಂದ್ರ? ಹೌದು. ನಿನ್ನ ನಾವು ಕೆಲ್ಸದಿಂದ ತೆಗೆದ್ರೆ ಅದು ನಿನ್ ಕರಿಯರ್ಗೆ ಮೈನಸ್ ಆಗತ್ತೆ. ಆಮೇಲೆ ಬೇರೆ ಎಲ್ಲೂ ನಿನ್ ಕೆಲ್ಸ ಸಿಗಲ್ಲ. ಅದೇ ನಿನ್ ಪರ್ಸನಲ್ ರೀಸನ್ಸ್ಗೆ ನೀನೇ ರಿಸೈನ್ ಮಾಡಿ ಹೋದೆ ಅಂದ್ರೆ ನಿನಗದು ಪ್ಲಸ್ ಆಗತ್ತೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಎಲ್ಲಾದ್ರೂ ನೀನು ಕೆಲ್ಸಕ್ಕೆ ಸೇರ್ಬಹುದು. ಅದಕ್ಕೆ ನಿನ್ನ ತೆಗಿಯೋ ಆರ್ಡರ್ ಕೊಡದೆ ನಿನ್ ಹತ್ರ ರಿಸೈನ್ ಲೆಟರ್ ತಗೋ ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ರು. ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ರ? ಒಂದು ವಾರ ರೇಟಿಂಗ್ ಬಿದ್ರೆ ಕೆಲ್ಸದಿಂದ ತೆಗಿಯೋದೇನು ಅಂತ ನನಗ ಅರ್ಥ ಆಗ್ತಿಲ್ಲ. ನನ್ಗರ್ಥ ಆಗಿದೆ. ಅಲ್ಲೇನೋ ಮೋಸ ನಡೆದಿದೆ ಅಂತ ನನ್ಗರ್ಥ ಆಗಿದೆ. ನಮ್ ಶ್ಯಾಮ ಬೆಳವಣಿಗೆನ ನೋಡಿ ತಡಿಯೋಕಾಗ್ದೆ ಯಾರೋ ಹಾಗ್ ಮಾಡಿದ್ದಾರೆ ಅಂತ ನನ್ಗೆ ಚೆನ್ನಾಗ್ ಅರ್ಥ ಆಗಿದೆ. ಕರೆಕ್ಟ್ ಆಗಿ ಹೇಳಿದೆ ವಸಂತ, ನೀನು ಹೇಳಿದ್ದು 100% ಕರೆಕ್ಟ್. ಒಬ್ಬರು ಚೆನ್ನಾಗಿ ಬೆಳೆಯೋದನ್ನ ನೋಡಿ ಸಹಿಸ್ಕೊಳಕ್ಕಾಗದೇ ಇರೋರು ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ. ಅಂಥವ್ರೆ ಯಾರೋ ಈ ಕುತಂತ್ರ ಮಾಡಿರ್ತಾರೆ. ಯಾರು ಎಷ್ಟು ಕುತಂತ್ರ ಮಾಡಿದ್ರೆ ನಮ್ಗೇನ್ರಿ? ಅನಂತಣ್ಣನೇ ನಮಗ್ ಗೊತ್ತಲ್ವಾ? ನೀವೊಂದ್ಸಲ ಅಣ್ಣನ ಹತ್ರ ಮಾತಾಡಿ. ಈಗ್ಲೇ ಮಾತಾಡ್ತೀನಿ. ಫೋನ್ ಸ್ವಿಚ್ ಆಫ್ ಬರ್ತಿದೆ.
ಬೇಜಾರಾಗ್ಬೇಡ ಶ್ಯಾಮ. ಡ್ಯಾಡಿ ಅಂಕಲ್ ಹತ್ರ ಮಾತಾಡಿ ನಿನ್ ಕೆಲ್ಸ ನಿಂಗ್ ಸಿಗೋ ಹಾಗೆ ಮಾಡ್ತಾರೆ. ನೀನೇನ್ ನೊಂದ್ಕೋಬೇಡ. ಆ ಕೆಲ್ಸ ಹೋಯ್ತಲ್ಲ ಅಂತ ಬೇಜಾರಾಗ್ತಿಲ್ಲ ರೀ, ದಿನ ಹಾಗೆ ಹಾಡೋ ಅವಕಾಶ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಹಾಗೆಲ್ಲ ನೀನ್ ಬೇಜಾರ್ ಮಾಡ್ಕೋಬೇಡ ಶ್ಯಾಮ. ನಾನ್ ಅನಂತ ಹತ್ರ ಮಾತಾಡಿ ನಿನ್ ಕೆಲ್ಸ ನಿನಗ್ ಬರೋ ಹಾಗೆ ಮಾಡ್ತೀನಿ. ಒಂದ್ ವೇಳೆ ಆಗದೆ ಇದ್ರೆ ಬೇರೆ FM ಅಲ್ಲಿ ನಿನಗ್ ಕೆಲ್ಸ ನಾನು ಕೊಡಿಸ್ತೀನಿ. ಅದೂ ಆಗ್ಲಿಲ್ಲ ಅಂದ್ರೆ ನಿನ್ಗಾಗಿ ನಾನೇ ಒಂದು FM ಸ್ಟೇಷನ್ ಓಪನ್ ಮಾಡ್ತೀನಿ. ಆ ಸ್ಟೇಷನ್ಗೆ ಸಂಬಂಧಪಟ್ಟ ಜವಾಬ್ದಾರಿನ ನಿನ್ಗೆ ವಹಿಸ್ತೀನಿ. ನಿನಗಿಷ್ಟ ಆಗೋ ಸಂಗೀತನ ನೀನ್ ಯಾವಾಗ್ಲೂ ಹಾಡ್ತಾ ಸಂತೋಷವಾಗಿರಬಹುದು. ಏನು ಎಲ್ರೂ ಮೀಟಿಂಗ್ ಮಾಡ್ತಿದ್ದೀರಾ? ನಿನ್ ವಿಷಯನೇ. ನನ್ ವಿಷಯನಾ? ಬೆಳಗ್ಗೆ ನೀನ್ ಮಾಡಿದ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಆ ವಿಷಯ ಮಾತಾಡೋಕೆ ಮೀಟಿಂಗ್ ಮಾಡ್ಬೇಕಾ? ಇಲ್ದೆ ಹೋದ್ರೆ ಇನ್ನೊಂದ್ಸಲ ನೀನ್ ಅಷ್ಟ್ ಚೆನ್ನಾಗಿ ಮಾಡಲ್ವಲ್ಲ, ಅದಕ್ಕೆ ಮೀಟಿಂಗ್ ಇಟ್ಟು ನಾವೆಲ್ಲ ಮಾತಾಡ್ತಿದೀವಿ. ಸರಿ ಬಿಡಿ, ಹೊತ್ತಾಗ್ತಿದೆ, ಊಟ ಮಾಡೋಣ ಬನ್ನಿ. ನೀವ್ ಹೋಗಿ ಊಟಕ್ಕೆ ರೆಡಿ ಮಾಡಿ ಮಮ್ಮಿ, ನಾವ್ ಬಂದ್ಬಿಡ್ತೀವಿ. ಸರಿ ಕಂದ. ವೈದೇಹಿ ಅತ್ತೆ ಬಾಮ್ಮ. ಸರಿ ಅತ್ತೆ. ನೀವ್ ಹೋಗಿರಿ ಅಕ್ಕ, ಇಲ್ದೇ ಇದ್ರೆ ಅತ್ತೆ ಮತ್ತೆ ಹಿಂದೆ ಬಂದ್ಬಿಡ್ತಾರೆ. ಬರಲ್ಲ ಶ್ಯಾಮ. ಬೇಗ ನಾವು ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೋಬೇಕು, ಇಲ್ದೇ ಇದ್ರೆ ಮಮ್ಮಿ ಮತ್ತೆ ಬಂದ್ಬಿಡ್ತಾರಷ್ಟೇ. ನಾನು ಆಲ್ರೆಡಿ ಕೇಕ್ ಆರ್ಡರ್ ಮಾಡಾಯ್ತು. ನಾನು ಡೆಕೋರೇಷನ್ ಮಾಡೋದಕ್ಕೆಲ್ಲ ಹೇಳಿದೀನಿ. ಹಾ, ಡೆಕೋರೇಷನ್ ಕೆಲ್ಸ, ಕೇಕ್ ಕೆಲ್ಸ ಆಯ್ತು ಅಂದ್ರೆ ಬರ್ಡೇ ಪಾರ್ಟಿಗೆ ಸಂಬಂಧಪಟ್ಟಿರೋ ಅರ್ಧ ಕೆಲ್ಸ ಆದಾಗೇನೆ. ನನ್ ಬರ್ಡೇ ಏರ್ಪಾಡ್ ಬಗ್ಗೆನಾ ಈ ಮೀಟಿಂಗು? ವೈದೇಹಿ, ಏನ್ ಮತ್ತೆ ವಾಪಸ್ ಬಂದಿದೀಯ ನೀನು? ಅದು ಅದು ಮಾಮ ಕರೆದ್ರು, ಮಾಮ ಕರೆದಿದ್ದಕ್ಕೆ ಬಂದೆ ಅತ್ತೆ. ನಾನಾ? ಯಾಕ್ರಿ ಕರೆದ್ರಿ? ವೈದೇಹಿನ ಯಾಕೆ ಕರೆದಿದ್ದು ನೀವು? ಹೌದು, ಯಾಕೆ ಕರ್ದೆ? ಬೇಗ ಬಡ್ಸು ಅಂತ ಹೇಳೋಕ್ ಕರೆದ್ರಲ್ವ ಡ್ಯಾಡಿ? ಹೌದು, ಬೇಗ ಬೇಗ ಬಡಿಸು ಅಂತ ಹೇಳೋಕೆ ಕರೆದೆ. ಹೌದಾ? ವೈದೇಹಿ, ಹೋಗ್ ಬೇಗ ಬಡ್ಸಮ್ಮ, ಹೊಟ್ಟೆ ತುಂಬಾ ಹಸ್ತಿದೆ. ಸರಿ ಮಾವ, ಬನ್ನಿ ಅತ್ತೆ. ಡೆಕೋರೇಷನ್ ಕೆಲಸ ಆಯ್ತು, ಕೇಕ್ ಬುಕ್ ಮಾಡಿದ್ದಾಯ್ತು. ಈಗ ಗಿಫ್ಟ್ ಕತೆ ಏನು? ಮಮ್ಮಿಗೆ ಏನ್ ಗಿಫ್ಟ್ ಕೊಡೋದು? ಆ ಗಿಫ್ಟ್ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೀನಪ್ಪ. ಏನ್ ಕೊಡ್ಬೇಕು ಅರ್ಥ ಆಗ್ತಾ ಇಲ್ಲ. ನೀವು ನಮ್ ಕಂಪನಿ ಮ್ಯಾನೇಜರ್ ಅಲ್ವಾ? ಅಲ್ಲಿ ಏನ್ ನಡೀತಿದೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಅಂದ್ರೆ ಅಖಿಲ್ ಅವರು ಬೇರೆ ಕಂಪನಿ ಶುರು ಮಾಡ್ತಿದ್ದಾರೆ, ಮತ್ತೆ ಅದಕ್ಕೆ ಪರ್ಮಿಷನ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಗೊತ್ತು ಮೇಡಮ್. ಮತ್ತೆ ಆ ವಿಷಯನ ಮಾವನ್ ಹತ್ರ ಯಾಕೆ ಹೇಳಲಿಲ್ಲ? ನಮ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದು ನಿಮಗ್ ಕೂಡ ಇಷ್ಟ ಇಲ್ವಾ? ಬೇರೆ ಆಗ್ಲಿ ಅಂತ ನೀವು ಅನ್ಕೋತಿದ್ದೀರಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಮೇಡಮ್. ಅಖಿಲ್ ಸರ್ ಅವರು ಹೊರಗಡೆ ಹೋಗಿ ಬೇರೆ ಮನೆ ಮಾಡೋದಕ್ಕೋಸ್ಕರ ಈ ಕಂಪ್ನಿ ಮಾಡಿದ್ದಲ್ಲ. ವಸಂತ ಮೇಡಮ್ಗೆ ಬರ್ತ್ಡೇ ಗಿಫ್ಟ್ ಕೊಡೋದಕ್ಕೋಸ್ಕರ ಅವ್ರ ಹೆಸರಲ್ಲಿ ಈ ಕಂಪ್ನಿ ಮಾಡಿದ್ದಾರೆ.
A1 ಮಸಾಲಾ ಕಂಪ್ನಿಗೆ ಸಿಸ್ಟರ್ ಕಂಪ್ನಿಯಾಗಿ ವಸಂತ ಮಸಾಲಾ ಅನ್ನುವ ಹೆಸರಲ್ಲಿ ಈ ಹೊಸ ಕಂಪ್ನಿ ಶುರು ಮಾಡಿದ್ದಾರೆ. ವಸಂತ ಮೇಡಮ್ ಬರ್ತ್ಡೇಗಿಂತ ಮೊದಲು ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಅಖಿಲ್ ಸರ್ ಅವರು ಮತ್ತೆ ಶ್ಯಾಮ ಅವರು ನನಗೆ ಹೇಳಿದ್ರು. ಅದಕ್ಕೆ ಈ ವಿಷಯನ ವರ್ಮಾ ಸರ್ಗೂ ಕೂಡ ನಾನು ಹೇಳಲಿಲ್ಲ. ರತ್ನಮ್ಮ, ಆ ಗಿಫ್ಟ್ ಇಲ್ಲಿ ಕೊಡು. ತಗೊಳ್ಳಿ ಸರ್, ಆ ಮಸಾಲಾ ಪ್ಯಾಕೆಟ್ಸ್. ನನ್ ಪ್ಲಾನ್ ಎಲ್ಲ ಹಾಳಾಯ್ತು. ಅಖಿಲ್ ಶ್ಯಾಮ ಸೇರಿ ಹೊಸ ಫ್ಯಾಕ್ಟ್ರಿ ಪರ್ಮಿಷನ್ ತಗೊಂಡ್ರೆ ಅವ್ರು ಬೇರೆ ಸಂಸಾರ ಮಾಡ್ತಿದ್ದಾರೆ ಅನ್ಕೊಂಡೆ. ವಸಂತ ಮಸಾಲಾ ಅಂತ ಹೆಸರಿಟ್ರೆ ಅವನಮ್ಮನ್ ಮೇಲಿರೋ ಪ್ರೀತಿಗೆ ಆ ಹೆಸರಿಟ್ಟಿದ್ದಾನೆ ಅಂತ ಅನ್ಕೊಂಡೆ. ಅತ್ತೆ ಬರ್ಡೇ ಗಿಫ್ಟ್ಗೆ ಆತರ ಮಾಡ್ತಿದ್ದಾನೆ ಅಂತ ನಾನ್ ಯೋಚನೆನೇ ಮಾಡಿಲ್ಲ. ಆ ಫೈಲ್ ತೋರಿಸಿ ಬರ್ಡೇ ಪಾರ್ಟಿಲಿ ಅಖಿಲ್ ಶ್ಯಾಮನ ಸಿಕ್ಕಾಕ್ಸೋಣ ಅಂತ ಅನ್ಕೊಂಡೆ. ಆದ್ರೆ ನಾನೇ ಸಿಕ್ಕಾಕೊಂಡೆ. ಎಲ್ಲವ್ರ ಮುಂದೆ ಅವ್ರಿಗೆ ಅನುಮಾನ ಆಗ್ಬೇಕು ಅನ್ಕೊಂಡ್ರೆ ನಾನೇ ಅವಮಾನ ಪಡೋ ಹಾಗಾಯ್ತು. ಛೇ! ಆದ್ರೆ ಇದೆಲ್ಲ ಆಗೋ ಕಾರಣ ಆ ರತ್ನಮ್ಮನೇ ಮೇಡಮ್. ರತ್ನಮ್ಮನ? ಹೌದು ಮೇಡಮ್. ವಸಂತ ಮೇಡಮ್ ಬರ್ತ್ಡೇ ಗಿಫ್ಟ್ ಆಗಿ ವಸಂತ ಮಸಾಲ ಅಂತ ಹೊಸ ಮಸಾಲ ರೆಡಿ ಮಾಡ್ತಿದೀವಿ ಅನ್ನೋ ವಿಷಯ ಅವ್ರು ನಮ್ಗೆ ಹೇಳಿದ್ರೆ ಅಂತ ಗಲಾಟನೇ ಆಗ್ತಿರ್ಲಿಲ್ಲ ಮೇಡಮ್. ನಿಮ್ಗಿಷ್ಟು ಅವಮಾನನೂ ಆಗ್ತಿರ್ಲಿಲ್ಲ. ಹೌದು, ಆ ರತ್ನಮ್ಮ ಸೈಲೆಂಟ್ ಆಗಿ ಮಾಡ್ಬೇಕಾಗಿರೋದನ್ನ ಮಾಡಿದಾಳೆ. ಕೊನೆಗೆ ನನ್ನ ಫೂಲ್ ಮಾಡಿದಾಳೆ. ನಡೆದಿದ್ದು ತಿಳ್ಕೊಳ್ದೆ ಅವ್ರ ಹತ್ರ ಹೀಗೆ ಮಾತಾಡಿದ್ ಎಷ್ಟು ತಪ್ಪೋ. ಆವೇಶದಲ್ಲಿ ಅನ್ನ ಬಿಸಾಡಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಇನ್ಯಾವತ್ತೂ ಈ ತರ ತಪ್ಪು ಮಾಡಬೇಡಿ. ಅದಕ್ಕೆ ಇನ್ಯಾವತ್ತೂ ಮಾಡಬೇಡಿ. ಶ್ಯಾಮ ಇಲ್ಲಿ ಎಲ್ಲ ವರ್ಕರ್ಸ್ ಜೊತೆ ಒಬ್ಬ ವರ್ಕರ್ ಹಾಗೆ ಸೇರ್ಕೊಂಡು ಒಳ್ಳೆ ಹೆಸರು ತಗೊಂಡಿದ್ದಾಳೆ. ನೀವು ಆ ರೀತಿ ಒಳ್ಳೆ ಹೆಸರು ತಗೊಳ್ದಿದ್ರು ಪರವಾಗಿಲ್ಲ. ಅದಕ್ಕೆ ಕೆಟ್ಟ ಹೆಸರು ಮಾತ್ರ ತಗೋಬೇಡಿ. ಏನೇ ರತ್ನಮ್ಮ, ನನ್ ಮೈದನನ್ ಹತ್ರನೇ ನನಗೆ ಕ್ಲಾಸ್ ಹೇಳಿಸ್ತ್ಯಾ? ಕ್ಲೋಸ್. ನಿನ್ ಚಾಪ್ಟರ್ ಕ್ಲೋಸ್. ಅಮ್ಮ ವೈದೇಹಿ, ತಾತ, ಈ ವಿಷಯನ ಅಖಿಲ್ಗೆ ಶ್ಯಾಮಂಗೆ ಹೇಳಿದ್ಯಮ್ಮ? ಇಲ್ಲ ತಾತ, ಅತ್ತೆ ಹೇಳಿದ್ರೇನೋ. ಅತ್ತೆ, ನೀವ್ ಹೇಳಿದ್ರಾ? ಇಲ್ಲಮ್ಮ, ನೀನ್ ಹೇಳಿದ್ಯೇನೋ ಅನ್ಕೊಂಡೆ ನಾನು. ಇದೊಳ್ಳೆ ಚೆನ್ನಾಗಿದೆ. ಒಬ್ರು ಹೇಳ್ತಾರೆ ಅನ್ಕೊಂಡು ಇನ್ನೊಬ್ರು. ಯಾರಾದ್ರೂ ಒಬ್ರು ವಿಷಯ ಹೇಳದೇ ಇದ್ರೆ ಹೇಗಮ್ಮ? ಏನ್ ತಾತ ಆ ವಿಷಯ? ಹೇಳಿ ಅತ್ತೆ, ಏನದು? ಅದೇನಮ್ಮ, ಅದೇ ನಾಳೆ ನೀನು ಅಖಿಲು ರಾಮಪುರಕ್ಕೆ ಹೋಗ್ ಬರ್ಬೇಕು. ರಾಮಪುರನ? ಯಾಕೆ ಮಮ್ಮಿ? ಯಾಕೆಂದ್ರೇನಪ್ಪ, ನಮ್ ಕುಲದೈವ ರಾಮಪುರದಲ್ಲಿರೋ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬರೋಕೆ. ನಮ್ಮ ಮನೆಯಲ್ಲಿ ಯಾವ್ದಾದ್ರೂ ಶುಭ ಕಾರ್ಯ ನಡೆಯೋಕ್ ಮುಂಚೆ ಅಲ್ಲಿಗೆ ಹೋಗಿ ನಮ್ಮ ಕುಲದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋದು ನಮ್ಮ ಪದ್ಧತಿ ಅಲ್ವಾ ಅಖಿಲ್?
ಇವಾಗ ನಮ್ಮ ಮನೇಲಿ ಯಾವ ಶುಭ ಕಾರ್ಯ ಇದೆ ಡ್ಯಾಡಿ? ಮಾವನವ್ರೆ, ಏನ್ ಶುಭ ಕಾರ್ಯ ಇದೆ ಅಂತ ಕೇಳ್ತಿದ್ದಾರೆ ನಿಮ್ಮಮ್ಮಗ. ಹಿರಿಯರು, ನೀವೇ ಹೇಳಿ. ಏನ್ ತಾತ ಶುಭ ಕಾರ್ಯ? ಅದೇನಪ್ಪ, ನೀನು ಶ್ಯಾಮ ನಿಮ್ಮಿಬ್ಬರು ಮನಸ್ಸು ಒಂದಾಗಿದೆಯಾ ಹೊರತು ನೀವಿಬ್ಬರು ಮಾತ್ರ ಬೇರೆ ಬೇರೆನೇ ಇದ್ದೀರಲ್ಲ. ಆ ಶುಭ ಕಾರ್ಯ ಒಂದು ನಡೆದ್ರೆ ಈ ಮನೆಗೆ ಒಬ್ಬ ಮೊಮ್ಮಗನು ಒಬ್ಬ ಮೊಮ್ಮಗಳು ಬರ್ತಾರಲ್ವಾ. ಮೊಮ್ಮಕ್ಕಳನ್ನ ನೋಡೋದಕ್ಕೆ ನಿಮ್ಮಮ್ಮ ಆಸೆ ಪಡ್ತಾ ಇದ್ದಾಳೆ. ಆ ಶುಭ ಕಾರ್ಯಕ್ಕೆ ಆಫ್ಟರ್ ಆಲ್ ನಮ್ ಕಂಪನಿಲ್ ಕೆಲಸ ಮಾಡೋ ರತ್ನಮ್ಮ ನನಗೆ ನೀತಿ ಹೇಳ್ತಾಳಾ? ಇದೆ ಅವಳಿಗೆ ಈ ಐಶ್ವರ್ಯ ಅಂದ್ರೆ ಏನು, ಈ ಐಶ್ವರ್ಯ ಪವರ್ ಏನು ಅಂತ ಆ ರತ್ನಮ್ಮಂಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಏನಿದು, ಮೇಡಮ್ ಈ ಟೈಮಲ್ಲಿ ಫೋನ್ ಮಾಡಿದ್ದಾರೆ? ಮೇಡಮ್ ಹೇಳಿ. ಆ ರತ್ನಮ್ಮಂಗೆ ಬುದ್ಧಿ ಕಲ್ಸಕ್ಕೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು ಮೇಡಮ್? ಏನ್ ಮಾಡ್ಬೇಕು ಅಂದ್ರೆ, ಇದು ನನ್ ಪ್ಲಾನ್. ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಯಾರಿಗೂ ಸ್ವಲ್ಪನೂ ಅನುಮಾನ ಬರ್ದಿರೋ ಹಾಗೆ ಮಾಡ್ಬೇಕು. ಓಕೆ ಮೇಡಮ್. ಓಕೆ. ಏನಂದ್ರೆ ಟೈಮ್ ಎಷ್ಟಾಯ್ತು ಅಂತ ನೋಡಿದ್ರಾ? ನೋಡಿದ್ದೀನಿ. ನೋಡಿದ್ರು ಕೂಡ ಹೀಗ್ ಡ್ರೈವ್ ಮಾಡ್ತಿದ್ರಲ್ಲ. ಹೀಗಲ್ದಂಗೆ ಮತ್ತೆ ಹೇಗ್ ಡ್ರೈವ್ ಮಾಡ್ಲಿ? ಹಿಂದೆ ತಿರುಗಿ ಡ್ರೈವ್ ಮಾಡು ಅಂತ್ಯಾ? ಅಯ್ಯೋ, ಮುಂದೆ ನೋಡಿ, ಮುಂದೆ ಮುಂದೆ ನೋಡಿ, ಕರೆಕ್ಟ್ ಆಗಿ ಡ್ರೈವ್ ಮಾಡಿ. ಮುಂದೆ ನೋಡ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಹೀಗ್ ಡ್ರೈವ್ ಮಾಡ್ತಿದಿರಲ್ಲ ಅಂತ್ಯಾ? ಹಿಂದೆ ತಿರುಗಿ ಡ್ರೈವ್ ಮಾಡ್ತಾ ಇದ್ರೆ ಬೇಡ ಅಂತೀಯಲ್ಲ? ಹೀಗ್ ಡ್ರೈವ್ ಮಾಡ್ತಿದಿರಲ್ಲ ಅಂದ್ರೆ ಹೀಗೆ ಮುಂದೆ ನೋಡ್ಕೊಂಡು ಡ್ರೈವ್ ಮಾಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ರೀ. ಮತ್ತಿನ್ನೇನು ನಿನ್ನ ಉದ್ದೇಶ? ಇಷ್ಟು ಸ್ಲೋ ಆಗಿ ಡ್ರೈವ್ ಮಾಡ್ತಿದಿರಲ್ಲ ಅಂತ. ನಿಧಾನನೇ ಪ್ರಧಾನ ಅಂದಿದಾರಲ್ಲ ದೊಡ್ಡವರು, ಅದಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡ್ತಿದ್ದೀನಿ. ನಿಧಾನನೇ ಪ್ರಧಾನ ಅಂದಿರೋ ಆ ದೊಡ್ಡವ್ರೆ ಆಲಸ್ಯಂ ಅಮೃತಂ ವಿಷಂ ಅಂತ ಕೂಡ ಹೇಳಿದ್ದಾರೆ. ಇಷ್ಟು ಕೇರ್ಲೆಸ್ ಆಗಿದ್ರೆ ಅಮೃತ ಕೂಡ ವಿಷ ಆಗ್ಬಿಡತ್ತೆ. ಇದೇನಮ್ಮ? ಹೌದು ಸರ್, ಇದೇ ನಮ್ಮನೆ. ಕಾನ್ಸ್ಟೇಬಲ್ಸ್ ಸರ್, ಹೋಗಿ ಹುಡುಕಿ. ಆಯ್ತು ಸರ್. ಅಮ್ಮ, ಪೊಲೀಸ್ ಯಾಕೆ ಬಂದಿದ್ದಾರೆ? ಏನು ಇಲ್ಲಪ್ಪ, ನೀನೇನ್ ಭಯ ಪಡ್ಬೇಡ. ಏನ್ ರತ್ನಮ್ಮ, ಏನಾಯ್ತು? ನಮ್ ಫ್ಯಾಕ್ಟ್ರಿಲಿ ಕಳ್ತನ ಆಗಿದೆ. ಅದಕ್ಕೆ ಆ ರೂಮ್ ಕೀ ನನ್ನ ಹತ್ರನೇ ಇತ್ತು. ಹಾ, ಇದ್ರೆ ಅದಕ್ ನೀನೇ ಕಳ್ತನ ಮಾಡ್ದೆ ಅಂತ ಆಗತ್ತಾ?
ಲಕ್ಷ್ಮಿ ಇಲ್ಬಾ. ಸರ್, ಮಂಚದ ಕೆಳಗೆ ಬಾಕ್ಸ್ ಇತ್ತು ಸರ್. ಈಗೇನಂತೀಯ ರತ್ನಮ್ಮ? ಅಂದ್ರೆ ಪ್ರತಿದಿನ ನಮ್ ಫ್ಯಾಕ್ಟ್ರಿಲಿ ಶ್ಯಾಮ ಅವಳನ್ನ ನೋಡ್ತಿರ್ತಾಳಲ್ಲ, ಅವಳು ಏನು, ಅವಳ ಬುದ್ಧಿ ಏನು ಅಂತ ಇವಳು ಚೆನ್ನಾಗಿ ಗೊತ್ತಿರುತ್ತಲ್ಲ ವಸಂತ. ರತ್ನಮ್ಮನ್ ಬುದ್ಧಿ ಎಂತದ್ದು ಅಂತ ಶ್ಯಾಮಂಗ್ ಮಾತ್ರ ಅಲ್ಲ, ನಮ್ ಫ್ಯಾಕ್ಟ್ರಿಲಿ ಎಲ್ರಿಗೂ ಗೊತ್ತಿದೆ ಮಮ್ಮಿ. ಹೌದು, ರತ್ನಮ್ಮನ್ ಒಳ್ಳೆತನದ ಬಗ್ಗೆ ಫ್ಯಾಕ್ಟ್ರಿಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಅವರು ಕಳ್ತನ ಮಾಡಿದ್ದಾರೆ ಅಂದ್ರೆ ಫ್ಯಾಕ್ಟ್ರಿಯಲ್ಲೂ ಯಾರು ಅದನ್ನ ನಂಬಲ್ಲ. ಮತ್ತೆ ಅವಳು ಕಳ್ತನ ಮಾಡಿದಾಳೆ ಅಂತ ಪೊಲೀಸ್ ಯಾಕೆ ನಂಬಿದ್ರು? ನಮ್ ಫ್ಯಾಕ್ಟ್ರಿ ಸ್ಟಾಪ್ ಅವಳ ಮನೇಲಿ ಸಿಕ್ಕಿದ್ದಕ್ಕೆ ತಾನೇ ನಂಬಿದ್ದು. ಕಣ್ಮುಂದೆ ಸಾಕ್ಷಿ ಕಾಣಿಸಿದ್ದಕ್ಕೆ ತಾನೇ ನಂಬಿದ್ದು. ರತ್ನಮ್ಮನ್ ಮೇಲಿರೋ ದ್ವೇಷಕ್ಕೆ ಯಾರಾದ್ರೂ ಹಾಗೆ ಮಾಡಿರ್ಬೋದಲ್ವಾ ಅತ್ತೆ? ಯಾರು ಮಾಡಿರ್ತಾರೆ? ಅಂದ್ರೆ ಯಾರಾದ್ರೂ ಮಾಡೋ ಚಾನ್ಸ್ ಇದೆ ಅಂತ ನಾನು ಹೇಳಿದ್ದು. ಯಾರಾದ್ರೂ ಮಾಡಿರ್ಬಹುದು ಅನ್ಕೊಂಡು ಒಬ್ಬ ಕಳ್ಳನ್ ಸಪೋರ್ಟ್ ಮಾಡೋದು ಒಳ್ಳೇದಲ್ಲ ಶ್ಯಾಮ. ನಿಜವಾಗ್ಲೂ ರತ್ನಮ್ಮ ನಿರ್ದೋಷಿ ಆದ್ರೆ ಸಾಕ್ಷಿ ಸಮೇತ ನಿರೂಪಿಸ್ಬೇಕು. ಅದನ್ ಬಿಟ್ಟು ಅವಳ ಮೇಲಿರೋ ಅತಿಯಾದ ನಂಬಿಕೆಯಿಂದ ಅವಳು ನಿರ್ದೋಷಿ ಅಂತ ನಾವ್ ಅಂದ್ಕೋಬಾರ್ದು. ಹಾಗಂದ್ಕೊಂಡು ಅವಳನ್ನ ಮತ್ತೆ ಕೆಲ್ಸಕ್ಕೆ ತಗೊಂಡ್ರೆ ಕಳ್ಳನ್ನ ತಂದು ಫ್ಯಾಕ್ಟ್ರಿಲಿ ಉದ್ಯೋಗಕ್ಕೆ ಇಟ್ಕೊಂಡ ಹಾಗಾಗತ್ತೆ. ಸಿಕ್ಕಿದ್ದೆಲ್ಲ ದೋಚ್ಕೊಳ್ಳೋದಕ್ಕೆ ಲೈಸೆನ್ಸ್ ಕೊಟ್ಟು ಹಾಗಾಗತ್ತೆ. ಅದ್ ಹಾಗಲ್ಲ ಮಮ್ಮಿ, ಆ ರತ್ನಮ್ಮ. ಬೇಡ ಅಖಿಲ್, ಇನ್ನೇನು ಮಾತಾಡ್ಬೇಡ. ಇನ್ನು ಆ ಕಳ್ಳಿನ ವಹಿಸ್ಕೊಂಡು ಯಾರು ಏನು ಮಾತಾಡೋದ್ ಬೇಡ. ಅಂಥ ಕಳ್ಳರನ್ನ ಮೊದ್ಲೇ ದೂರ ಇಡ್ಬೇಕು. ಐಶ್ವರ್ಯ ಮಾಡಿದ್ದು 100% ಕರೆಕ್ಟ್. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಡಿ ಐಶ್ವರ್ಯ. ಸರಿ ಅತ್ತೆ. ಕಣ್ಣು ಮುಂದೆ ಕಾಣಿಸೋದು ಮಾತ್ರನೇ ನಿಜ ಅಂತ ನಂಬೋ ಅಮಾಯಕಿ ವಸಂತ. ಇನ್ನು ಅವಳಿಗೆ ಏನ್ ಹೇಳಿದ್ರು ಅವಳು ನಂಬಲ್ಲ. ಓಕೆ, ನಡೆದಿದ್ದೇನೋ ನಡೆದು ಹೋಯ್ತು. ಐಶ್ವರ್ಯ ಆತರ ಪಟ್ಟಿದ್ರಿಂದ ರತ್ನಮ್ಮನ ಉದ್ಯೋಗ ಹೋಯ್ತು. ಅಮ್ಮ ಎಲ್ಲಿದ್ದಾರೆ? ಐಸಿಯುಲಿದ್ದಾರೆ. ಯೋಚನೆ ಮಾಡ್ಬೇಡ, ಅಮ್ಮ ಬೇಗ ಹುಷಾರಾಗ್ತಾರೆ. ಸರಿ ಅಕ್ಕ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮೇಡಮ್.
ಡಾಕ್ಟರ್, ನಮ್ ರತ್ನಮ್ಮ ಹೇಗಿದ್ದಾರೆ? ಪರವಾಗಿಲ್ಲ ಮೇಡಮ್, ಆದ್ರೆ ತುಂಬಾ ಸುಸ್ತಾಗಿದ್ದಾರೆ. ಈವ್ನಿಂಗ್ ಸ್ವಲ್ಪ ಬೆಟರ್ ಅನ್ಸಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಈಗ ಡಿಸ್ಚಾರ್ಜ್ ಮಾಡ್ಬೇಕು ಅಂತ ಏನಿಲ್ಲ. ಅವರು ಪೂರ್ತಿಯಾಗಿ ಹುಷಾರಾಗೋ ತನಕ ಹಾಸ್ಪಿಟ್ಲಲ್ಲೇ ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಹಾಗೆ ಆಗ್ಲಿ ಮೇಡಮ್, ಅವ್ರ ಪರಿಸ್ಥಿತಿ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡೋಣ. ಬೇಜಾರ್ ಮಾಡ್ಕೋಬೇಡ, ನಿಮ್ಮ ಅಮ್ಮನ್ಗೇನೂ ಆಗಲ್ಲ. ನಾನು ಹೋಗಿ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ. ಏನ್ ರತ್ನಮ್ಮ, ಈ ತರ ಹುಚ್ಚ ಕೆಲ್ಸ ಮಾಡಿದ್ಯಲ್ಲ? ಸತ್ತು ಏನ್ ಸಾಧಿಸ್ಬೇಕು ಅನ್ಕೊಂಡಿದೀರಾ ರತ್ನಮ್ಮ? ನಿಮ್ ಮಗನ್ಗೆ ಅನ್ಯಾಯ ಮಾಡಿ ನಿಮ್ ಪಾಡಿಗೆ ನೀವ್ ಹೊರಟೋದ್ರೆ ಅವನ್ ಜೀವನ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ವಿಷ ಕುಡಿಯೋಕ್ಕೂ ಮುಂಚೆ ಒಂದು ಕ್ಷಣ ಕೂಡ ನಿನ್ ಮಗನ್ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ನೀನು? ಆ ಕ್ಷಣದಲ್ಲಿ ನನ್ಗೆ ಅವಮಾನ ಆಗಿದ್ ಬಿಟ್ರೆ ಬೇರೆ ಏನು ನೆನ್ಪಾಗ್ಲಿಲ್ಲ ಅಮ್ಮ. ಇಷ್ಟು ವರ್ಷ ಗೌರವದಿಂದ ಬದುಕ್ತಾ ಇದ್ದಿದ್ ನಮ್ ಬೀದಿಲಿ ಒಬ್ಬ ಕಳ್ಳಿಯಾಗಿ ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ನಮ್ಮನೆ ಅಕ್ಕಪಕ್ಕ ಇರೋರ್ಗೆಲ್ಲ ನಾನು ಎಂತವಳು ಅಂತ ಚೆನ್ನಾಗ್ ಗೊತ್ತು. ನನ್ ಗುಣ ಏನು ಅಂತಾನೂ ಗೊತ್ತು. ಅದು ಏನಾಯ್ತಂದ್ರೆ... ಇರು ಒಂದ್ ನಿಮಿಷ, ನೀನ್ ಹೇಳೋದ್ನೆಲ್ಲ ನನ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ರೆಕಾರ್ಡ್ ಮಾಡ್ತೀರಾ? ಯಾಕೆ ಮೇಡಮ್? ಗಾಬರಿ ಆಗ್ಬೇಡ, ಇದು ಪೊಲೀಸರಿಗೆ ತೋರ್ಸಕ್ಕಲ್ಲ. ಇದ್ರಿಂದ ನಂಗೆ ಬೇರೆ ಕೆಲಸ ಇದೆ. ಈ ವಿಡಿಯೋ ಇಂದ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಹೇಳಿ. ಓಕೆ ಮೇಡಮ್. ರತ್ನಮ್ಮನ್ನ ಎಲ್ಲರ ಮುಂದೆ ಕಳ್ಳಿ ಮಾಡಿ ಕೆಲಸದಿಂದ ತೆಗಿಬೇಕು ಅನ್ನೋದು ಐಶ್ವರ್ಯ ಮೇಡಮ್ ಮಾಡಿರೋ ಪ್ಲಾನು. ಐಶ್ವರ್ಯ ಮೇಡಮ್ ನನಗೆ ಫೋನ್ ಮಾಡಿ ಇದು ಮೇಡಮ್ ನಡೆದಿದ್ದು. ಅದಕ್ಕೆ ನಾನು ಸ್ಟಾಕ್ ತಗೊಂಡು ಹೋಗಿ ರತ್ನಮ್ಮನ ಮನೇಲಿಟ್ಟು ರತ್ನಮ್ಮನ್ನ ದೋಷಿ ಮಾಡಿದ್ದು. ಆ ತರದ್ ಕೆಲ್ಸ ಮಾಡಿದ್ರೆ ಹೀಗೆ ತಲೆ ತಗ್ಗಿಸ್ಬೇಕಾಗತ್ತೆ ಅಕ್ಕ. ಈ ವಿಡಿಯೋನ ಅತ್ತೆಗೆ ಮತ್ತೆ ಮಾವನ್ಗೆ ತೋರ್ಸ್ಬಿಡಣ್ವಾ? ಇಲ್ಲ ಪೊಲೀಸಿಗೆ ತೋರ್ಸಣ್ವಾ? ಏನಾಗತ್ತೆ ಅಂತ ನಿಮಗೂ ಗೊತ್ತಲ್ವಾ? ನಿಮ್ ಪರಿಸ್ಥಿತಿ ಹೇಗಿರತ್ತೆ ಅಂತಾನು ನಿಮ್ಗೆ ನೆನ್ಸ್ಕೊಳಕ್ಕೂ ಆಗಲ್ವಲ್ಲ. ಈ ರೀತಿ ಪರಿಸ್ಥಿತಿ ನಿಮ್ಗೆ ಬರ್ದೇ ಇರ್ಬೇಕು ಅಂದ್ರೆ ನೀವು ನಾನು ಹೇಳ್ದಾಗ ಮಾಡ್ಬೇಕು. ಏನ್ ಮಾಡ್ಬೇಕು? ನೀವು ತಪ್ಪು ಮಾಡಿ ರತ್ನಮ್ಮನ ಕೆಲಸದಿಂದ ತೆಗ್ದಿದ್ದಕ್ಕೆ ಈಗ್ಲೇ ಮತ್ತೆ ರತ್ನಮ್ಮಂಗೆ ಕೆಲಸ ಕೊಡ್ಬೇಕು. ಕೊಡ್ತೀನಿ, ಕೆಲ್ಸ ಕೊಡ್ತೀನಿ. ಕೆಲ್ಸ ಕೊಟ್ರೆ ಸಾಕಾಗಲ್ಲ ಅಕ್ಕ. ಇನ್ನೇನ್ ಮಾಡ್ಬೇಕು? ರತ್ನಮ್ಮ ಪೂರ್ತಿಯಾಗಿ ಗುಣವಾಗಿ ಡ್ಯೂಟಿಗೆ ಬರೋ ತನಕ ಫ್ಯಾಕ್ಟ್ರಿಲಿ ರತ್ನಮ್ಮ ಮಾಡೋ ಕೆಲ್ಸನೆಲ್ಲ ನೀವೇ ಮಾಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.